ಆತ್ಮೀಯ ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ ವತಿಯಿಂದ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ರೈತರುಗಳಿಗೆ ಮತ್ತು ಸೊಸೈಟಿಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತೊಂದು ದಿನ ನಾನು ಸವದತ್ತಿ ಭಾಗದಲ್ಲಿ ಇದ್ದೇನೆ. ಮತ್ತೊಬ್ಬ ರೈತರು ನಮ್ಮ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅವರನ್ನು ಮಾತಾಡ್ಸೋಣ, ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಿಮ್ಮ ಹೆಸರು? ಅನಿಲ್ ಬಾಗೋಡಿ ಮೇಡಮ್. ಓಕೆ. ಸೊ ಇದು ಯಾವ ಊರು, ಯಾವ ತಾಲೂಕು ಬರುತ್ತೆ? ನಮ್ಮದು ಅಸುಂಡಿ ಊರು, ಸವದತ್ತಿ ತಾಲೂಕು ಮೇಡಮ್. ಯಾವ ಜಿಲ್ಲೆ ಬರುತ್ತೆ? ಬೆಳಗಾವಿ ಜಿಲ್ಲೆ. ಓಕೆ. ಯಾವ ಬೆಳೆಗೆ ನಮ್ಗೆ ಗೊಬ್ಬರ ಕೊಟ್ಟಿರಿ? ಕಬ್ಬಿಗೆ ಮೇಡಮ್. ಎಷ್ಟು ಎಕರೆ ಇದೆ? 1 ಎಕರೆ. ನಮ್ದು ಟೋಟಲ್ 5 ಎಕರೆ ಮೇಡಮ್. ಡೆಮೋ ಮಾಡ್ಲಿಕ್ಕಾಗಿ 1 ಎಕರೆ ಮಾಡಿ. 1 ಎಕರೆ ಮಾಡಿದ್ವಿ. ಸೊ ಯಾವ್ದು ಗೊಬ್ಬರ ಕೊಟ್ಟಿದ್ದೀರಾ? ನಿಮ್ದು ಫಿಶ್ ಮಿಲ್, ಬೋನ್ ಮಿಲ್. ಹಾಂ ಮೇಡಮ್. ಹೊಳ್ಳೆ ಪ್ರೋಮೋ ಒಂದು ಮೇಡಮ್. ಇನ್ನೊಂದು ಇದನ್ನು ಮಾಡಿದ್ದೀನಿ, ಯೂರಿಯಾ. ಓಕೆ. 4 ಚೀಲ ನಮ್ದು, 1 ಯೂರಿಯಾ. ಒಂದು ಯೂರಿಯಾ ಮಿಕ್ಸ್ ಮಾಡಿ. ಮತ್ತೆ ಲಿಕ್ವಿಡ್ ಸ್ಪ್ರೇ ಕೊಟ್ಟಿದ್ರೆ? ಲಿಕ್ವಿಡ್ ಇಲ್ಲ ಮೇಡಮ್. ಲಿಕ್ವಿಡ್ ಕೊಟ್ಟಿದ್ರೆ. ಓಕೆ. ಸೊ ಹಾಕಿದಾದ ನಂತರ ವ್ಯತ್ಯಾಸ ಏನು ಅನ್ಸುತ್ತೆ ನಿಮಗೆ? ಕೆಮಿಕಲ್ಗೆ ನಿಮ್ದಕ್ಕೆ ಏನು ಡಿಫ್ರೆನ್ಸ್ ಬರಂಗಿಲ್ಲ ಮೇಡಮ್. ಚೆನ್ನಾಗಿದೆ ಮೇಡಮ್ ನಿಮ್ಮದು. ಹೊಳ್ಳೆ ಕೆಮಿಕಲ್ಸ್ ಹಾಕೋದ್ರಿಂದ ಭೂಮಿ ಇದಾಗುತ್ತೆ ಮೇಡಮ್. ನಿಮ್ದ್ರಿಂದ ಒಳ್ಳೇದಾಗ್ತದೆ ಮೇಡಮ್. ಸಾವಯವ ಇರೋದ್ರಿಂದ ಭೂಮಿಗೆ ಫಲವತ್ತತೆ ಆಗುತ್ತೆ. ಸೊ ಇಷ್ಟು ವರ್ಷ ನೀವು ಕೃಷಿ ಮಾಡಿದವರು, ಹೌದಾ? ಈಗ ಎಷ್ಟು ತಿಂಗಳಾಗಿದೆ ಕಬ್ಬಿಗೆ? ಈಗ 9 ತಿಂಗಳಾಗಿದೆ ಮೇಡಮ್. 9 ತಿಂಗಳಾಗಿದೆ. ಎಷ್ಟೆಷ್ಟು ಗಣಿಕೆ ಬಂದಿದೆ? 9, 10, 11 ಗಣಿಕೆ ಇದೆ ಮೇಡಮ್. ಒಳಗಡೆ ಹೋಗ್ತಾ ಹೋಗ್ತಾ ಹೆಚ್ಚಿದೆ ಮೇಡಮ್. ಹೆಚ್ಚಿದೆ. ಓಕೆ. ಸೊ ಅಂದ್ರೆ ಈ ಸಮಯದಲ್ಲಿ ಇಷ್ಟು ತಿಂಗಳಾದಾಗ ಹೋದ ವರ್ಷನೂ ನೀವು ಕಬ್ಬು ಮಾಡಿರ್ತೀರಾ ಅಥವಾ ಒಂದು 5-10 ವರ್ಷದಿಂದ ಮಾಡ್ತಾ ಬರ್ತಿದ್ದೀರಾ ಕೃಷಿನ ನೀವು, ಹೌದಾ? ಅವಾಗೂ ಅಷ್ಟೇ ಗಣಿಕೆ ಇತ್ತ, ಅದಕ್ಕಿಂತ ಹೆಚ್ಚಾಗಿದೆ ಈಗ? ಅದಕ್ಕಿಂತ ಹೆಚ್ಚಾಗಿದೆ ಮೇಡಮ್. ಹೆಚ್ಚಾಗಿದೆ. ಓಕೆ. ಸೊ ಎಷ್ಟು ವ್ಯತ್ಯಾಸ ಅನ್ಸಿದೆ? ಒಂದು 5ರಿಂದ 6 ಗಣಿಕೆನ ಅಥವಾ 3ರಿಂದ 4? ವ್ಯತ್ಯಾಸ ಅನ್ನಕ್ಕೆ ಮೇಡಮ್, ಈಗ ನಿಮ್ದು 1 ಡೋಸ್ ಮಾಡಿದ್ದೀನಿ ಮೇಡಮ್. ಓಕೆ. ಕೆಮಿಕಲ್ ಆಗಿದ್ರೆ 2 ಡೋಸ್ ಆಗ್ತಿತ್ತು ಮೇಡಮ್. ಓಕೆ. ಕೆಮಿಕಲ್ 2 ಡೋಸ್ ಮಾಡೋದ್ರಿಂದ ಈ ತರ ಬರ್ತಿತ್ತು ಮೇಡಮ್. ನಿಮ್ದು 1 ಡೋಸ್ಗೆ ಈ ತರ ಇದೆ ಮೇಡಮ್. ಓಕೆ. ಸೊ ಹಾಕಿದಾದ ನಂತರ ಮತ್ತೊಮ್ಮೆ ಗೊಬ್ಬರ ಕೊಟ್ಟಿದ್ದೀರಾ ನೀವು? ಹಾ, ಕೊಟ್ಟಿದ್ದೀನಿ ಮೇಡಮ್. ಕೊಟ್ಟಿದ್ದೀರಾ. ಓಕೆ. ಬೇರೆ ಗೊಬ್ಬರ ಬಳಕೆ ಮಾಡಿ? ಬೇರೆ ಗೊಬ್ಬರ ಕೊಟ್ಟಿದ್ದೀನಿ. ಓಕೆ. ಸೊ ಮತ್ತೆ ಈಗ ಗೊಬ್ಬರ ಕೊಡೋ ಸಮಯದಲ್ಲಿ ಮತ್ತೆ ನಮ್ ಗೊಬ್ಬರವನ್ನ ಕೊಡ್ತೀರಿ? ಓಕೆ. ಸೊ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಿಮ್ ಗೊಬ್ಬರ ಯೂಸ್ ಮಾಡೋದು ಒಳ್ಳೇದಿದೆ ಮೇಡಮ್. ಭೂಮಿ ಫಲವತ್ತತೆನೂ ಹೆಚ್ಚಾಗುತ್ತೆ ಮೇಡಮ್. ಒಳ್ಳೆ ಈ ಎರೆಹುಳ ಉತ್ಪತ್ತಿ ಆಗ್ತಾ ಇದೆ ಮೇಡಮ್. ಎರೆಹುಳು. ಓಕೆ. ಸೊ ಮತ್ತೆ ಹಸಿರಾಗಿರ್ಬೋದು, ಗಣಿಕೆ ಕಲರ್ ಅಂತೂ ಕಳ್ಕೊಂತಿಲ್ಲ ಮೇಡಮ್. ಕಲರ್ ಕಳ್ಕೊಂಡು. ಓಕೆ. ಸೊ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಮ್ ಗೊಬ್ಬರ ಯೂಸ್ ಮಾಡೋದು ಒಳ್ಳೇದು ಮೇಡಮ್ ಎಲ್ಲರೂ. ಓಕೆ. ಸೊ ಆತ್ಮೀಯ ರೈತ ಬಂದವರೇ, ಸರ್ ಮಾತುಗಳನ್ನು ಕೇಳಿದ್ರಿ. ಸೊ ಅವರಿಗೆ ಗಣಿಕೆಯಲ್ಲೂ ವ್ಯತ್ಯಾಸ ಬಂದಿರುವಂಥದ್ದು ಮತ್ತು ಕಲರ್ನಲ್ಲೂ ಕೂಡ ವ್ಯತ್ಯಾಸ ಬಂದಿರೋದು. ಈಗ 9 ತಿಂಗಳು ಆಗ್ತಾ ಬರ್ತಿದೆ ಕಬ್ಬಿಗೆ. ಸೊ ಅವರು ಒಂದು ಸಲ ನಮ್ಮ ಗೊಬ್ಬರವನ್ನು ಕೊಟ್ಟಿದ್ದಾರೆ, ಮತ್ತೊಂದು ಸಲ ಬೇರೆ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಈಗ ಮತ್ತೆ ನಮ್ಮ ಗೊಬ್ಬರವನ್ನು ಕೊಡ್ತಾರೆ. ಸೊ ಈ ರೀತಿ ಮಾಡಿ ಅವರು 1 ಎಕರೆಗೆ ಡೆಮೋ ಮಾಡಿ ಎಷ್ಟು ಇಳುವರಿ ಬರುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ 1 ಎಕರೆ ಈ ಥರ ಟ್ರೈ ಮಾಡಿ ನೋಡಿ, ಆಮೇಲೆ ಒಳ್ಳೆ ರಿಸಲ್ಟ್ ಅನ್ನಿಸ್ತು ಅಂತ ಎಲ್ಲ ನಿಮ್ಮ ತೋಟಗಳಿಗೆ ಅಥವಾ ಕಬ್ಬಿನ ಹೊಲಗಳಿಗೆ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಕಬ್ಬು ಅಥವಾ ಏನಿದೆ ಸೋಯಾ, ಹೆಸರು, ಉದ್ದು ಈ ಬೆಳೆಗಳಿಗೆ ಅಂತಲ್ಲ, ಎಲ್ಲ ಬೆಳೆಗಳಿಗೂ ನಮ್ಮ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಏನೇ ಮಾಹಿತಿ ಬೇಕಂದ್ರೆ ನೀವು ನಮ್ಮನ್ನು ಸಂಪರ್ಕ ಕೂಡ ಮಾಡ್ಬೋದು. ನಮ್ಮ ನಂಬರ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಸಿಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕಂದ್ರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಎಲ್ಲೆಲ್ಲಿ ಗೊಬ್ಬರಗಳು ಸಿಗ್ತವೆ ಅಂತಲೂ ಕೂಡ. ಸೊ ಈ ಭಾಗದಲ್ಲಿ ಇರುವಂಥ ಜನರಿಗೆ ಸವದತ್ತಿ ತಾಲೂಕಿನಲ್ಲಿ ಅಸುಂಡಿ ಸೊಸೈಟಿಯಲ್ಲಿ ಸಿಗ್ತದೆ. ಸೊ ಬೇರೆ ಗೋಕಾಕ್ ತಾಲೂಕು ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕ್ ತಾಲೂಕಲ್ಲಿ ನಿಮಗೆ ಗೋಕಾಕ್ ಸೊಸೈಟಿಯಲ್ಲಿ ಸಿಗ್ತದೆ. ಅಕ್ಕಿಸಾಗರ ಆಯಿತು, ಬೆಟಗೇರಿ ಆಯಿತು, ಮತ್ತು ಮಮದಾಪುರ ಸೊಸೈಟಿಯಲ್ಲಿ ನಿಮಗೆ ಗೊಬ್ಬರಗಳು ಸಿಗ್ತವೆ. ಸೊ ಬೇರೆ ಭಾಗದಲ್ಲಿ ಎಲ್ಲಿ ಸಿಗ್ತದೆ ಅಂತೇಳಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಈ ಥರ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಂಡಿರೋಂಥ ರೈತರ ಅಭಿಪ್ರಾಯಗಳು ನೀವು ನೋಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.